ಪೂಜ್ಯ ಭಾವನೆಯಿಂದ ನೋಡ್ತೀವಿ ಅಂತ ಹೇಳಿದ್ರೆ ಬಹುಶಃ 12ನೇ ಶತಮಾನದ ಪೂರ್ವದೊಳಗೆ ಬಹಳಷ್ಟು ಪದ್ಧತಿಗಳು ಜಾರಿಯಲ್ಲಿತ್ತು. ಹೆಣ್ಣು ಗಂಡು ಎಂತಕ್ಕಂಥ ಭೇದ ಭಾವ ಆ ಒಂದು ಹಂತದಲ್ಲಿ ಇತ್ತು. ಮತ್ತು ಇನ್ನು ವರ್ಗ ಅವ ಮೇಲು ಕೀಳು ಎಂತಕ್ಕಂಥ ಭೇದ ಭಾವವಿತ್ತು. ಈ ಎಲ್ಲ ಭೇದ ಭಾವಗಳನ್ನು ತೊರೆದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಂಥ ವ್ಯಕ್ತಿ ಅದು ನಮ್ಮ ಬಸವಣ್ಣವರು ಇವತ್ತು ದಿನ ಆಗಿರ್ತಕ್ಕಂಥವರಾಗಿದ್ದಾರೆ. ಅಂತ ಬಸವಣ್ಣನವರು 894 ವರ್ಷಗಳ ಹಿಂದೆ ಇವತ್ತು ಲಿಂಗೈಕ್ಯರಾಗಿ ನಾವು 894 ವರ್ಷದ ಒಂದು ಅವರ ಸ್ಮರಣೋತ್ಸವವನ್ನು ಇಡೀ ಮೊನ್ನೆ 30ನೇ ತಾರೀಕಿಂದ ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದೆ. ಈ ಜಗತ್ತಿನೊಳಗೆ ಸಾಕಷ್ಟು ಮನುಷ್ಯರು ಹುಟ್ಟೋದನ್ನು ಸಾಯೋದನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೀವಿ. ಆದರೆ 894 ವರ್ಷಗಳ ಅವಧಿಯಲ್ಲಿ ಅವರ ಸ್ಮರಣೆ ಮಾಡ್ತೀವಲ್ಲ, ಅವರು ಕೊಟ್ಟಂಥ ಒಂದು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರೀತಿ ಇವತ್ತು ನಾವೆಲ್ಲರೂ ಸಹ ಯೋಚನೆ ಮಾಡ್ತಾ ಇರ್ತೇವೆ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಅಂದರೆ ಬಸವಣ್ಣನವರು ಯಾಕೆ ಇಷ್ಟೊಂದು ಪ್ರಚಲಿತ ಆದರು ಅಂತ ಹೇಳಿದ್ರೆ ಪರೋಪಕಾರಾರ್ಥ ಮೊದಲು ಶರೀರ ಅಂತಕ್ಕಂಥ ಮಾತು.